ಆಕಾಶವಾಣಿ ಧಾರವಾಡ. ಮುದ್ದು ಮಕ್ಕಳೇ, ಇಂದಿನ ಗಿಳುವಿಂಡು ಕಾರ್ಯಕ್ರಮದಲ್ಲಿ ಕೇಳಿ ಹುಬ್ಬಳ್ಳಿಯ ವಾಸವಿ ನಗರ ಗೋಕುಲ ರಸ್ತೆಯ ಆರ್ಎನ್ಎಸ್ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘ ಹಾಗೂ ಮಾತೃಭೂಮಿ ಚಾರಿಟೇಬಲ್ ಟ್ರಸ್ಟ್ನ ಆರ್ಎನ್ಎಸ್ ವಿದ್ಯಾನಿಕೇತನ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ ಎಂದು ಹೇಳುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಸ್ತುತ ಪಡಿಸಲಿರುವವರು 5ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಪ್ರಣತಿ ಹುಬ್ಬಳ್ಳಿ. ಶರಣೆಂಬೆ ವಾಣಿ ಪೋರೆ ಕಲ್ಯಾಣಿ, ಶರಣೆಂಬೆ ವಾಣಿ ಪೋರೆ ಕಲ್ಯಾಣಿ, ವಾಗಾಭಿಮಾನಿ ವರ ಬ್ರಹ್ಮಾಣಿ, ವಾಗಾಭಿಮಾನಿ ವರ ಬ್ರಹ್ಮಾಣಿ, ಸುಂದರವೇಣಿ ಸುಚರಿತ್ರಾಣಿ, ಸುಂದರವೇಣಿ ಸುಚರಿತ್ರಾಣಿ, ಶರಣೆಂಬೆ ವಾಣಿ ಪೋರೆ ಕಲ್ಯಾಣಿ, ಶರಣೆಂಬೆ ವಾಣಿ ಪೋರೆ ಕಲ್ಯಾಣಿ, ಜಗದೊಳು ನಿಮ್ಮ ಪೊಗಳುವೆ ನಮ್ಮ, ಜಗದೊಳು ನಿಮ್ಮ ಪೊಗಳುವೆ ನಮ್ಮ, ಹರಿಯ ತೋರಿಸೆಂದು ಪ್ರಾರ್ಥಿಪೆ ನಮ್ಮ, ಹರಿಯ ತೋರಿಸೆಂದು ಪ್ರಾರ್ಥಿಪೆ ನಮ್ಮ, ಶರಣೆಂಬೆ ವಾಣಿ ಪೋರೆ ಕಲ್ಯಾಣಿ, ಶರಣೆಂಬೆ ವಾಣಿ ಪೋರೆ ಕಲ್ಯಾಣಿ, ಪಾಡುವೆ ಶ್ರುತಿಯ ಬೇಡುವೆ ಮತಿಯ, ಪಾಡುವೆ ಶ್ರುತಿಯ ಬೇಡುವೆ ಮತಿಯ, ಪುರಂದರ ವಿಠಲನ ಹಿರಿಯ ಸೊಸೆಯ, ಪುರಂದರ ವಿಠಲನ ಹಿರಿಯ ಸೊಸೆಯ, ಶರಣೆಂಬೆ ವಾಣಿ ಪೋರೆ ಕಲ್ಯಾಣಿ, ಶರಣೆಂಬೆ ವಾಣಿ ಪೋರೆ ಕಲ್ಯಾಣಿ, ಪೋರೆ ಕಲ್ಯಾಣಿ, ಪೋರೆ ಕಲ್ಯಾಣಿ. ಧನ್ಯವಾದಗಳು. ಸ್ವಾತಂತ್ರ್ಯ ದೊರೆತ ವರ್ಷ, ನಾಡಿನ ಜನತೆಗೆ ಸಿಕ್ಕಿತು ಹರ್ಷ, ಭಾರತೀಯರಿಗಿಂದು ಸ್ವಾತಂತ್ರ್ಯದ ಸ್ಪರ್ಶ. ಈಗ ಸ್ವಾತಂತ್ರ್ಯ ದಿನದ ಅಂಗವಾಗಿ 5ನೇ ತರಗತಿ ವಿದ್ಯಾರ್ಥಿ ಕುಮಾರ್ ಸಾಮ್ರಾಟ್ ಡೊಂಗಿ ಇವನಿಂದ ಒಂದು ಭಾಷಣ. ಭಾರತ ನನ್ನ ಹೆಮ್ಮೆ, ನನ್ನ ಗುರಿತು ಸ್ವಾತಂತ್ರ್ಯ, ನಮ್ಮ ಅಮೂಲ್ಯ ಸಂಪತ್ತು ಏಕತೆ, ಭಾರತದ ಶಕ್ತಿ. ನಾನು ರಾಷ್ಟ್ರಧ್ವಜವನ್ನು ಗೌರವಿಸುತ್ತೇನೆ. ಭಾರತವು ಶಾಂತಿಯ ಸಂದೇಶ ಸಾರುತ್ತದೆ, ಪ್ರತಿಯೊಬ್ಬ ನಾಗರಿಕ ದೇಶದ ಶಕ್ತಿ. ನಾನು ಸದಾ ಮಾತೃಭೂಮಿಗೆ ಸೇವೆ ಮಾಡುತ್ತೇನೆ, ನನ್ನ ಹೃದಯ ಭಾರತಕ್ಕಾಗಿ ಬಳಿದಾಡುತ್ತದೆ. ಜಯ ಹಿಂದ್, ಭಾರತೀಯನಾಗಿರುವುದು ನನ್ನ ಹೆಮ್ಮೆ. ವಿವಿಧತೆಯಲ್ಲಿ ಏಕತೆ ಇರುವ ದೇಶವೆಂಬ ಅಭಿಮಾನ, ನಾವೆಲ್ಲರೂ ಸ್ವತಂತ್ರರು ಎನ್ನುವ ಸ್ವಾಭಿಮಾನ, ನಾವೆಲ್ಲ ಒಂದು ಎನ್ನುವ ಒಗ್ಗಟ್ಟಿನ ಭಾವ, ನಾನು ಭಾರತೀಯನೆಂಬ ಹೆಮ್ಮೆಯ ಅಭಿಮಾನ. ಈಗ ಸ್ವಾತಂತ್ರ್ಯ ದಿನದ ಅಂಗವಾಗಿ 8ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಪೃಥ್ವಿ ಸಣ್ಣಕ್ಕಿ ಇವಳಿಂದ ಒಂದು ದೇಶಭಕ್ತಿ ಗೀತೆ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಭಾರತ 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 ಎನ್ನಲು ಜೀವನ ಸಾರ್ಥಕ, ಭಾರತ 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 ಎನ್ನಲು ಜೀವನ ಸಾರ್ಥಕ, ನಾನು ಭಾರತೀಯನೆಂದು ಗರ್ವದಿಂದ ಹೇಳು ನೀ, 10 ಹಲವು ಧರ್ಮವ ಒಂದೇ ಎಂದು ಸಾರುವ, ನಾನು ಭಾರತೀಯನೆಂದು ಗರ್ವದಿಂದ ಹೇಳು ನೀ, 10 ಹಲವು ಧರ್ಮವ ಒಂದೇ ಎಂದು ಸಾರುವ, ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವು, ಭುವಿಯ ಸ್ವರ್ಗವು, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ, ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ, ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ, ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ, ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ,
ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ, ವಿಶ್ವಕ್ಕೆಲ್ಲ ಸಾರುತ್ತ, ವಿಶ್ವಕ್ಕೆಲ್ಲ ಸಾರುತ್ತ. ಈಗ 6ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಉನ್ನತಿ ಶೆಟ್ಟಿ ಇವಳಿಂದ ಸ್ವಾತಂತ್ರ್ಯ ದಿನದ ಕುರಿತು ಒಂದು ಕವನ ವಾಚನ ಕೇಳಲಿದ್ದೀರಿ. ಕವನದ ಶೀರ್ಷಿಕೆ ನನ್ನ ಭಾರತ ನನ್ನ ಹೆಮ್ಮೆ. ಕೇಳು ಭಾರತವೇ, ನಿನ್ನ ಮಣ್ಣಿನ ಪ್ರತಿಯೊಂದು ಕಣಕಣದಲ್ಲೂ ವೀರರ ರಕ್ತದ ಸುಗಂಧವಿದೆ. ನಿನ್ನ ಮಣ್ಣಿನ ಪ್ರತಿಯೊಂದು ಕಣಕಣದಲ್ಲೂ ವೀರರ ರಕ್ತದ ಸುಗಂಧವಿದೆ. ಪ್ರತಿಯೊಂದು ಗಾಳಿಯ ಉಸಿರಲ್ಲೂ ಸ್ವಾತಂತ್ರ್ಯದ ಅಮರಗೀತೆ ಇದೆ, ಸ್ವಾತಂತ್ರ್ಯದ ಅಮರಗೀತೆ ಇದೆ. ಸ್ವಾತಂತ್ರ್ಯವೆಂದರೆ ಕೇವಲ ಹಾರುವ ತ್ರಿವರ್ಣ ಧ್ವಜವಲ್ಲ, ಸ್ವಾತಂತ್ರ್ಯವೆಂದರೆ ಕೇವಲ ಹಾರುವ ತ್ರಿವರ್ಣ ಧ್ವಜವಲ್ಲ, ಅದು ಭಗತ್ ಸಿಂಗನ ನಗು, ಸುಭಾಷರ ಸಿಂಹ ಘರ್ಜನೆ, ಗಾಂಧೀಜಿಯ ಅಹಿಂಸೆಯ ಹೆಜ್ಜೆ, ಅಸಂಖ್ಯಾತ ತ್ಯಾಗಿಗಳ ಅಮರ ಕನಸು, ಅಸಂಖ್ಯಾತ ತ್ಯಾಗಿಗಳ ಅಮರ ಕನಸು. ಈ ನೆಲವೇ ನನ್ನ ತಾಯಿ, ಈ ಗಾಳಿಯೇ ನನ್ನ ಉಸಿರು, ಈ ನದಿಗಳೇ ನನ್ನ ಜೀವಧಾರೆ, ಈ ದೇಶವೇ ನನ್ನ ಹೆಮ್ಮೆ, ಈ ದೇಶವೇ ನನ್ನ ಹೆಮ್ಮೆ. ಗಡಿಯಲ್ಲಿ ನಿಂತ ಸೈನಿಕರ ಕಣ್ಣೀರಿಗೆ, ಹೊಲದಲ್ಲಿ ಬೆವರು ಸುರಿಸುವ ರೈತನಾಶ್ರಮಕ್ಕೆ, ಜ್ಞಾನದೀಪ ಹಚ್ಚುವ ಗುರುಗಳ ಸೇವೆಗೆ ನಮ್ಮ ತಲೆ ಸದಾ ಗೌರವದಿಂದ ಬಾಗಲಿ, ನಮ್ಮ ತಲೆ ಸದಾ ಗೌರವದಿಂದ ಬಾಗಲಿ. ಜಾತಿ ಬೇಡ, ಮತ ಬೇಡ, ಭೇದ ಭಾವದ ಮಾತೂ ಬೇಡ, ಭೇದ ಭಾವದ ಮಾತೂ ಬೇಡ. ಪ್ರೀತಿ, ಸಹನೆ, ಏಕತೆಯೇ ಭಾರತದ ನಿಜವಾದ ಪರಿಚಯ, ಭಾರತದ ನಿಜವಾದ ಪರಿಚಯ. ಬನ್ನಿ ಸ್ನೇಹಿತರೆ, ನಾವೆಲ್ಲ ಕೈ ಜೋಡಿಸೋಣ, ನಾವೆಲ್ಲ ಕೈ ಜೋಡಿಸೋಣ. ಸ್ವಚ್ಛ, ಸದೃಢ, ಸಮೃದ್ಧ ಭಾರತಕ್ಕಾಗಿ ನಮ್ಮ ಬದುಕನ್ನೇ ಸಮರ್ಪಿಸೋಣ, ನಮ್ಮ ಬದುಕನ್ನೇ ಸಮರ್ಪಿಸೋಣ. ತ್ರಿವರ್ಣ ಧ್ವಜವು ಸದಾ ಎತ್ತರದಲ್ಲಿ ಹಾರಲಿ, ಭಾರತ ಮಾತೆಯ ಕೀರ್ತಿ ವಿಶ್ವದೆಲ್ಲೆಡೆ ಮೊಳಗಲಿ, ಭಾರತ ಮಾತೆಯ ಕೀರ್ತಿ ವಿಶ್ವದೆಲ್ಲೆಡೆ ಮೊಳಗಲಿ. ನಮ್ಮ ಹೃದಯದ ಪ್ರತಿಯೊಂದು ಬಡಿತವು ಒಂದೇ ಘೋಷಣೆ ಮಾಡಲಿ, ಒಂದೇ ಘೋಷಣೆ ಮಾಡಲಿ. ಒಂದೇ ಮಾತರಂ, ಒಂದೇ ಮಾತರಂ. ಜೈ ಹಿಂದ್, ಜೈ ಭಾರತ್. ತ್ರಿವರ್ಣ ಧ್ವಜವು ಸದಾ ಎತ್ತರದಲ್ಲಿ ಹಾರಲಿ, ಭಾರತ ಮಾತೆಯ ಕೀರ್ತಿ ವಿಶ್ವದೆಲ್ಲೆಡೆ ಮೊಳಗಲಿ, ಭಾರತ ಮಾತೆಯ ಕೀರ್ತಿ ವಿಶ್ವದೆಲ್ಲೆಡೆ ಮೊಳಗಲಿ. ನಮ್ಮ ಹೃದಯದ ಪ್ರತಿಯೊಂದು ಬಡಿತವು ಒಂದೇ ಘೋಷಣೆ ಮಾಡಲಿ, ಒಂದೇ ಘೋಷಣೆ ಮಾಡಲಿ. ಒಂದೇ ಮಾತರಂ, ಒಂದೇ ಮಾತರಂ. ಜೈ ಹಿಂದ್, ಜೈ ಭಾರತ. ಇಲ್ಲಿಯವರೆಗೆ ಕುಮಾರಿ ಉನ್ನತಿ ಶೆಟ್ಟಿ ಇವಳಿಂದ ಕವನ ವಾಚನ ಕೇಳಿದಿರಿ. ಈಗ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಜಾಹ್ನವಿ ನಾಯಕ್ ನಮ್ಮ ಭಾರತೀಯ ಕ್ರೀಡೆಗಳ ಕುರಿತು ಒಂದು ಭಾಷಣವನ್ನ ಮಾಡಲಿದ್ದಾಳೆ. ಇಂದು ನಾನು 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಎಂಬ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಕಾಮನ್ವೆಲ್ತ್ ಕ್ರೀಡಾಕೂಟವು ಕಾಮನ್ವೆಲ್ತ್ ರಾಷ್ಟ್ರಗಳ ನಡುವೆ ನಡೆಯುವ ಅತ್ಯಂತ ವಿಶಿಷ್ಟ ಅಂತಾರಾಷ್ಟ್ರೀಯ ಕ್ರೀಡಾಕೂಟವಾಗಿದೆ. ಈ ಕ್ರೀಡಾಕೂಟವು ಕೇವಲ ಪದಕಗಳ ಸ್ಪರ್ಧೆಯಲ್ಲ, ವಿವಿಧ ದೇಶಗಳ ನಡುವೆ ಸ್ನೇಹ, ಐಕ್ಯತೆ ಹಾಗೂ ಕ್ರೀಡಾ ಮನೋಭಾವವನ್ನು ಬೆಳೆಸುವ ಮಹತ್ವದ ವೇದಿಕೆಯಾಗಿದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಉತ್ತಮವಾಗಿ ಪ್ರದರ್ಶನ ನೀಡಿ ದೇಶದ ಕೀರ್ತಿಯನ್ನು ವಿಶ್ವಾದ್ಯಂತ ಪಸರಿಸಿದ್ದಾರೆ. ಭಾರತದ ಆಟಗಾರರು ತಮ್ಮ ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ಒಟ್ಟು 39 ಪದಕಗಳನ್ನು ಗೆದ್ದಿದ್ದಾರೆ. ಅವುಗಳಲ್ಲಿ 13 ಚಿನ್ನದ ಪದಕಗಳು, 17 ಬೆಳ್ಳಿ ಪದಕಗಳು ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಈ ಮೂಲಕ ನಮ್ಮ ಭಾರತವು ಪದಕಗಳ ಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದು ವಿಶ್ವದ ಗಮನ ಸೆಳೆದಿದೆ. ಶೂಟಿಂಗ್, ಕುಸ್ತಿ, ವೇಟ್ ಲಿಫ್ಟಿಂಗ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಬಾಕ್ಸಿಂಗ್ ಮತ್ತು ಅಥ್ಲೆಟಿಕ್ಸ್ ಸೇರಿದಂತೆ ಹಲವು ಕ್ರೀಡೆಗಳಲ್ಲಿ ಭಾರತೀಯ ಆಟಗಾರರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಪ್ರತಿಯೊಬ್ಬ ಕ್ರೀಡಾಪಟುವಿನ ಸಾಧನೆಯ ಹಿಂದೆ ವರ್ಷಗಳ ನಿರಂತರ ಅಭ್ಯಾಸ, ತ್ಯಾಗ ಮತ್ತು ದೇಶದ ಮೇಲಿನ ಅಪಾರ ಪ್ರೀತಿ ಅಡಗಿದೆ. ನಮ್ಮ ಕ್ರೀಡಾಪಟುಗಳು ಗೆದ್ದ ಪ್ರತಿಯೊಂದು ಪದಕವೂ ದೇಶದ ಹೆಮ್ಮೆಯ ಸಂಕೇತವಾಗಿದೆ. ಅವರು ರಾಷ್ಟ್ರಧ್ವಜವನ್ನು ವಿಶ್ವದ ವೇದಿಕೆಯಲ್ಲಿ ಹಾರಿಸಿ ಪ್ರತಿಯೊಬ್ಬ ಭಾರತೀಯರ ಮನದಲ್ಲಿ ಹೆಮ್ಮೆಯ ಭಾವನೆ ಮೂಡಿಸಿದ್ದಾರೆ. ಅವರ ಸಾಧನೆ ಯುವ ಜನತೆಗೆ ಸ್ಫೂರ್ತಿದಾಯಕವಾಗಿದೆ. ವಿದ್ಯಾರ್ಥಿಗಳಾದ ನಾವು ಕೂಡ ಕ್ರೀಡೆಗಳ ಮಹತ್ವವನ್ನು ಅರಿತುಕೊಳ್ಳಬೇಕು. ಓದಿನ ಜೊತೆಗೆ ಕ್ರೀಡೆಗಳಿಗೂ ಸಮಾನವಾದ ಮಹತ್ವವನ್ನು ನೀಡಬೇಕು. ಕ್ರೀಡೆಗಳು ದೈಹಿಕ ಆರೋಗ್ಯವನ್ನು ಕಾಪಾಡುವುದಷ್ಟೇ ಅಲ್ಲದೆ ಶಿಸ್ತು, ಸಮಯ ಪಾಲನೆ, ನಾಯಕತ್ವ, ತಂಡದ ಮನೋಭಾವ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಸೋಲನ್ನು ಧೈರ್ಯದಿಂದ ಎದುರಿಸಿ ಗೆಲುವನ್ನು ವಿನಯದಿಂದ ಸ್ವೀಕರಿಸುವ ಗುಣವನ್ನು ಕಲಿಸುತ್ತದೆ.
ಕೊನೆಯಲ್ಲಿ ಭಾರತದ ಎಲ್ಲಾ ಕ್ರೀಡಾಪಟುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಈ ಕ್ರೀಡಾಕೂಟದ ಆತಿಥ್ಯವನ್ನು ನಮ್ಮ ಭಾರತ ವಹಿಸಿರುವುದು ಹೆಮ್ಮೆಯ ಸಂಗತಿ. ಮುಂದಿನ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿಯೂ ಭಾರತ ಇನ್ನಷ್ಟು ಪದಕಗಳನ್ನು ಗೆದ್ದು ವಿಶ್ವದಲ್ಲಿಯೇ ಅಗ್ರಸ್ಥಾನ ಪಡೆಯಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಈಗ ವಿವಿಧ ಪಕ್ಷಿಗಳು ಹಾಗೂ ಪ್ರಾಣಿಗಳ ಕುರಿತು ಮಿಮಿಕ್ರಿಯೆ ಮಾಡಲಿದ್ದಾನೆ 8ನೇ ತರಗತಿ ವಿದ್ಯಾರ್ಥಿ ಕುಮಾರ್ ದರ್ಶಿಲ್ ನಾಯ್ಕರ್. ಬೇಸಿಗೆ ರಜೆಯಲ್ಲಿ ನಾವು ಮೃಗಾಲಯಕ್ಕೆ ಹೋಗಲು ಯೋಚಿಸಿದೆವು. ರೈಲು ನಿಲ್ದಾಣಕ್ಕೆ ಹೋದೆವು. ಅಲ್ಲಿ ರೈಲು ಈ ರೀತಿ ಶಬ್ದ ಮಾಡುತ್ತಿತ್ತು. ನಾವು ರೈಲು ಹತ್ತಿ ಗಲಕ್ ತಲುಪಿದೆವು. ನಿಲ್ದಾಣದ ಹೊರಗೆ ಒಂದು ಬೆಕ್ಕು ಹೀಗೆ ಎನ್ನುತ್ತಿತ್ತು. ಸ್ವಲ್ಪ ಮುಂದೆ ಒಂದು ನಾಯಿ ಈ ರೀತಿ ಬೋಳುತ್ತಿತ್ತು. ನಾವು ಸ್ವಲ್ಪ ಮುಂದೆ ನಡೆಯುತ್ತಾ ಒಂದು ಹೊಲದಲ್ಲಿ ವಿಶ್ರಾಂತಿ ಪಡೆಯಲು ಕುಳಿತೆವು. ಅಲ್ಲಿ ಆಕಳೊಂದು ತನ್ನ ಕರುವನ್ನು ಈ ರೀತಿ ಕರೆಯುತ್ತಿತ್ತು. ಈ ರೀತಿ ಕೂಗುತ್ತಿತ್ತು. ಮುಂದೆ ದಾರಿಯಲ್ಲಿ ಹಂದಿಗಳು ಈ ರೀತಿ ಅರ್ಚಿಸುತ್ತಿದ್ದವು. ನಾವು ಮೃಗಾಲಯ ತಲುಪಿದೆವು. ಅಲ್ಲಿ ಅನೇಕ ಪ್ರಾಣಿಗಳನ್ನು ನೋಡಿದೆವು. ಅವುಗಳಲ್ಲಿ ನವಿಲು, ಸಿಂಹ, ಹುಲಿ ಇದ್ದವು. ಸಿಂಹವು ಈ ರೀತಿ ಗರ್ಜಿಸಿತು. ಹುಲಿಯು ಈ ರೀತಿ ಗರ್ಜಿಸಿತು. ಧನ್ಯವಾದಗಳು. ಇಲ್ಲಿಯವರೆಗೆ ತಾವು ಕುಮಾರ್ ದರ್ಶಿಲ್ ನಾಯ್ಕರ್ ಇವನಿಂದ ಮಿಮಿಕ್ರಿಯೆ ಕೇಳಿದಿರಿ. ಈಗ 9ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಪ್ರೋಣಿತಾ ಬಗಾಡೆ ಇವಳು ದೇಶಕ್ಕಾಗಿ ಹೋರಾಡಿದ ಮಹನೀಯರ ಕುರಿತು ಒಂದು ಭಾಷಣ ಮಾಡಲಿದ್ದಾಳೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಇಂದು ನಾವು 80ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆಯಿತು. ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಮಹನೀಯರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನು ದೇಶಕ್ಕಾಗಿ ಮುಡುಪಾಗಿಟ್ಟರು. ಅವರಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಬಾಲ್ ಗಂಗಾಧರ್ ತಿಲಕ್ ಮತ್ತು ಮುಂತಾದವರು. ಸ್ವಾತಂತ್ರ್ಯ ಎಂದರೆ ಕೇವಲ ಬಂಧನದಿಂದ ಮುಕ್ತಿ ಮಾತ್ರವಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ, ಶಿಸ್ತು, ಸಮಾನತೆ ಮತ್ತು ದೇಶ ಪ್ರೇಮದ ಸಂಕೇತವಾಗಿದೆ. ಆದ್ದರಿಂದ ನಾವೆಲ್ಲರೂ ದೇಶದ ಹಿತಕ್ಕಾಗಿ ದುಡಿಯೋಣ, ದೇಶದ ರಕ್ಷಣೆಗಾಗಿ ಸದಾ ಸಿದ್ಧರಾಗೋಣ. ನಮ್ಮ ತ್ರಿವರ್ಣ ಧ್ವಜ ಸದಾ ಹಾರಾಡಲಿ. ನಮ್ಮ ದೇಶಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿಯವರೆಗೆ ಕುಮಾರಿ ಪ್ರೋಣಿತಾ ಬಗಾಡೆ ಇವಳಿಂದ ಭಾಷಣ ಕೇಳಿದಿರಿ. ಈಗ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಕುರಿತಾದ ಒಂದು ನಾಟಕದ ತುಣುಕನ್ನು ಪ್ರಸ್ತುತಪಡಿಸಲಿರುವವರು 7ನೇ ತರಗತಿ ವಿದ್ಯಾರ್ಥಿ ಕುಮಾರ್ ರೇವನ್ ಚೆರೆವಾಡ್ ಹಾಗೂ 9ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ತನುಶ್ರೀ ಹುಲಮನಿ. ಚೆನ್ನಮ್ಮ, ಕಿತ್ತೂರಿನ ಮೇಲೆ ಕಪ್ಪ ಕೇಳಲು ನಮಗೆ ಅಧಿಕಾರವಿದೆ. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟೀರಾ, ಹೊರೆ ಹೊತ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ ಅಥವಾ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ, ನಡುಗಿ ಸಾಯಬೇಡ, ಕುಳಿತುಕೋ. ಚೆನ್ನಮ್ಮ, ಈ ಕಷ್ಟದಲ್ಲಿಯೂ ನಿನಗೆ ಇಷ್ಟೊಂದು ದರ್ಪವೇ ಚೆನ್ನಮ್ಮ? ಇದು ಕನ್ನಡಿಗರ ಹುಟ್ಟುಗುಣ. ಚೆನ್ನಮ್ಮ, ಮೈಸೂರು ಸೋತು ಮಣ್ಣು ಪಾಲಾಯಿತು. ಆ ಗತಿ ನಿಮಗೆ ಬರಬಾರದೆಂದರೆ ಸೋತು ಶರಣಾಗು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು, ಹೀಗೆ ಒಬ್ಬರಿಂದ ಒಬ್ಬರನ್ನು ಎತ್ತಿ ಕಟ್ಟಿ ಹಿಂದೂ ದೇಶವನ್ನು ನುಂಗಲು ಹೊರಟಿರುವ ನರಿ ಜಾತಿಯವರಲ್ಲೇ ನೀವು. ಇನ್ಸಲ್ಟ್ ಚೆನ್ನಮ್ಮ, ಮಾನ್ಸೂ ಒಪ್ಪಂದದ ಪ್ರಕಾರ ಕಿತ್ತೂರು ನಮ್ಮದು, ನಿಮ್ಮದಲ್ಲ. ಏನಂದೆ? ಕಿತ್ತೂರು ನಿಮ್ಮದೇ? ಕಿತ್ತೂರು ಏನು ನಿಮ್ಮ ಅಪ್ಪ ತಾತಂದಿರು ಗಳಿಸಿದ ಆಸ್ತಿಯಲ್ಲ. ಚೆನ್ನಮ್ಮ, ಸಿಡಿ ಮದ್ದಿನ ಮೇಲೆ ಕುಳಿತು ಆಟವಾಡುತ್ತಿದ್ದೀಯಾ? ಕಿತ್ತೂರಿನ ರಾಣಿಗೆ ಕಪ್ಪ ಕೇಳುವವರಿಗೆ ನಾಲಿಗೆ ಸೀಳಿ ಬಿಡುವೆ. ಎಚ್ಚರ, ಹೋಗು, ನಿನ್ನ ಪ್ರಾಣವನ್ನು ಕಾಪಾಡಿಕೋ. ಐ ವಿಲ್ ಸಿ ಯು ಚೆನ್ನಮ್ಮ, ಐ ವಿಲ್ ಸಿ ಯು. ಧನ್ಯವಾದಗಳು. ಇಲ್ಲಿಯವರೆಗೆ ಮಕ್ಕಳಿಂದ ನಾಟಕದ ತುಣುಕನ್ನು ಕೇಳಿದಿರಿ. ಈಗ 4ನೇ ತರಗತಿಯ ವಿದ್ಯಾರ್ಥಿ ಮಹಿತ್ ಹಂಪಿಹೊಳೆ ಈತನಿಂದ ದೇಶಭಕ್ತಿ ಗೀತೆ. ರಚನೆ ಇಬ್ರಾಹಿಂ ಸುತಾರ್. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ,
ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸುಖವಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸುಖವಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯುದರೆಗೆ ಸುರಿದರು, ಆ ವರುಣನಂತೆ ಜ್ಞಾನ ಸುಧೆಯುದರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದೆ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದೆ ನಿಲ್ಲಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಧನ್ಯವಾದಗಳು. ಈಗ 8ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಕೃತಿ ಹೆಗಡೆ ಇವಳಿಂದ ಅರಿವು ಎಂಬ ಕಿರು ಕಥೆಯನ್ನು ಕೇಳಲಿದ್ದೀರಿ. ನನ್ನ ಕಥೆಯ ಹೆಸರು ಅರಿವು. ಅಂದು ಸ್ವಾತಂತ್ರ್ಯದ ದಿನವಾಗಿತ್ತು. ಮಲಗಿದ್ದ ರಾಹುಲ್ ರಾಷ್ಟ್ರಗೀತೆಯನ್ನು ಆಲಿಸಿ ಎಚ್ಚರಗೊಂಡನು. ರಾಹುಲ್ಗೆ ಹಾಡನ್ನು ಕೇಳುವುದು ಇಷ್ಟವಾಗುತ್ತಿತ್ತು. ರಾಹುಲ್ ಒಬ್ಬ ಬಡ ಹುಡುಗ. ಅವನಿಗೆ ಕೇವಲ 10 ವರ್ಷ. ಆದರೆ ಅವನು ಶಾಲೆಗೆ ಹೋಗದೆ ಕೆಲಸ ಮಾಡಬೇಕಾಗಿತ್ತು. ಮನೆಯಲ್ಲಿ ಬಡತನವೇ ಕಾರಣ. ರಾಹುಲ್ ದಿನಾಲೂ ವಿವಿಧ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ. ಇಂದು ಸ್ವಾತಂತ್ರ್ಯ ದಿನ. ರಾಹುಲ್ ರಾಷ್ಟ್ರಧ್ವಜವನ್ನು ಮಾರಲು ನಿರ್ಧರಿಸಿದ. ರಾಹುಲ್ ಯಾವಾಗಲೂ ಶಾಲೆಗೆ ಹೋಗುವ ಕಲ್ಪನೆಯನ್ನು ಮಾಡುತ್ತಿದ್ದ. ಆದರೆ ಮನೆಯ ಬಡತನ ಸ್ಥಿತಿ ನೋಡಿ ಅವನ ಕಲ್ಪನೆಗೆ ಅನುಮತಿಸಲಿಲ್ಲ. ಇದನ್ನೆಲ್ಲ ನೆನೆದು ಸುಮ್ಮನಾಗಿ ಹತ್ತಿರದ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನೋಡಿ ಧ್ವಜವನ್ನು ಮಾರಲು ಹೋದನು. ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಆಚರಿಸಲಾಯಿತು. ರಾಹುಲ್ ದೂರದಿಂದಲೇ ನೋಡಿ ಸಂತೋಷಪಟ್ಟು ಧ್ವಜಗಳನ್ನು ಮಾರಲು ಪ್ರಾರಂಭಿಸಿದನು. ಅವನ ಎಲ್ಲಾ ಧ್ವಜಗಳು ಬಹಳ ಬೇಗನೆ ಮಾರಾಟವಾದವು. ಉತ್ತಮ ಹಣವನ್ನು ಗಳಿಸಿದನು. ರಾಹುಲ್ಗೆ ತುಂಬಾ ಹಸಿವಾದ ಕಾರಣ ಏನಾದರೂ ತಿಂದರಾಯಿತು ಎಂದು ಹತ್ತಿರದ ಅಂಗಡಿಗೆ ಓಡಿದನು. ಇದನ್ನೆಲ್ಲ ಅಲ್ಲಿರುವ ಕೆಲವು ಶಾಲೆಯ ಮಕ್ಕಳು ನೋಡುತ್ತಲೇ ಇದ್ದರು. ರಾಹುಲ್ ಮರುದಿನವೂ ಶಾಲೆಯ ಹತ್ತಿರ ಬಂದು ಧ್ವಜ ಮಾರಲು ಪ್ರಾರಂಭಿಸಿದ. ಆದರೆ ಇಂದು ಯಾರೂ ಖರೀದಿಸಲಿಲ್ಲ. ಶಾಲೆಯ ಕಾವಲುಗಾರ, ನಿನ್ನೆ ಸ್ವಾತಂತ್ರ್ಯ ದಿನವಿತ್ತು, ಇಂದು ಯಾಕೆ ಧ್ವಜವನ್ನು ಮಾರಲು ಬಂದಿದ್ದೀಯಾ ಎಂದು ಕೇಳಿದ. ರಾಹುಲ್ ಬೇಸರಗೊಂಡನು ಹಾಗೂ ಅವನಿಗೆ ತುಂಬಾ ಹಸಿವಾದ ಕಾರಣ ಅಂಗಡಿಯತ್ತ ನೋಡುತ್ತಿದ್ದನು.
ಅದನ್ನೆಲ್ಲ ನೋಡಿದ ಶಾಲೆಯ ಮಕ್ಕಳು ಇದ್ದಕ್ಕಿದ್ದಂತೆ ಓಡಲು ಪ್ರಾರಂಭಿಸಿದರು. ತಮ್ಮ ಬಳಿ ಇರುವ ಅಲ್ಪ ಸ್ವಲ್ಪ ಹಣ ಸಂಗ್ರಹಿಸಿ ರಾಹುಲ್ ಬಳಿ ಬಂದು ಧ್ವಜವನ್ನು ಖರೀದಿಸಿದರು. ಅದನ್ನು ಕಂಡ ರಾಹುಲ್ ಖುಷಿಯಿಂದ ಮಕ್ಕಳಿಗೆ ಧನ್ಯವಾದ ಹೇಳಿದನು. ಶಾಲೆಯ ಮಕ್ಕಳು ರಾಹುಲ್ಗೆ ಸಹಾಯ ಮಾಡಿ ಅವನ ನಗುವಿಗೆ ಕಾರಣವಾದರು. ಈ ಶಾಲೆಯ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸಿದ ಪಾಲಕರಿಗೆ, ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳು. ಬಡತನವು ಅನೇಕ ಮಕ್ಕಳಿಗೆ ಮೂಲಭೂತ ಅವಶ್ಯಕತೆಗಳನ್ನು ಪಡೆಯುವುದರಿಂದ ತಡೆಯುತ್ತಿದೆ. ಮಕ್ಕಳಲ್ಲಿ ಈ ರೀತಿ ಕಾರ್ಯವೂ ನಮಗೆ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ತೋರಿಸಿದೆ. ಜೈ ಹಿಂದ್. ತಮ್ಮ ಸಂಗೀತ ಸಾಧನಗಳೊಂದಿಗೆ ಒಂದು ಸುಂದರವಾದ ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿರುವವರು 10ನೇ ತರಗತಿಯ ವಿದ್ಯಾರ್ಥಿಗಳಾದ ಕುಮಾರ್ ಕಾರ್ತಿಕ್ ಶೆಟ್ಟಿ ಹಾಗೂ ರೋನಕ್ ದಲ್ಬಂಜನ್ ಮತ್ತು 9ನೇ ತರಗತಿಯ ವಿದ್ಯಾರ್ಥಿನಿಯರಾದ ಕುಮಾರಿ ಪ್ರೋಣಿತಾ ಬಗಾಡೆ ಮತ್ತು ಕುಮಾರಿ ಪ್ರೋಕ್ಷಿತಾ ಬಗಾಡೆ ಇವರಿಂದ ಕೇಳಿ ಆನಂದಿಸಿರಿ. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ಹರಿಹರಿಯುವ ನೀರ ಕಣ ಮೇಲೆ ನಗುವ ಬಾಣಂಗಣ, ಹರಿಹರಿಯುವ ನೀರ ಕಣ ಮೇಲೆ ನಗುವ ಬಾಣಂಗಣ, ಹಸಿರಾಗುವ ಹೆಣ್ಣ ಕಣ ಹಾರಾಡುವ ಹಕ್ಕಿಗಣ, ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗುವ ಕಾಡು ಹೊಳೆ, ಬೆಳೆದ ನಿಂತವನ ಸಿರಿಯು ಕಂಗೊಳಿಸುವ ಬೃಂದಾವನ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ನರಹರಿಯ ಪಾಂಚಜನ್ಯ ವಾಲ್ಮೀಕಿಯ ರಾಮಾಯಣ, ನರಹರಿಯ ಪಾಂಚಜನ್ಯ ವಾಲ್ಮೀಕಿಯ ರಾಮಾಯಣ, ವೇದಗಳ ಉದ್ಘೋಷ ಮಂತ್ರಗಳ ಆವಾಸ, ಕಿವಿಯ ಮೊರೆವ ಮೇಘದೂತ ಕರಳು ಕೊರುವ ಕುರುಕ್ಷೇತ್ರ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು. ವ್ಯಾಸಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ, ವ್ಯಾಸಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ, ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ, ತಾಯಿ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ಇಲ್ಲಿಯವರೆಗೆ ತಾವು ಮಕ್ಕಳಿಂದ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಈಗ
7ನೇ ತರಗತಿ ವಿದ್ಯಾರ್ಥಿನಿಯಾದ ಕುಮಾರಿ ವೈಭವಿ ದೇಶಪಾಂಡೆ ಇವಳಿಂದ ಸ್ವಾತಂತ್ರ್ಯ ದಿನದ ಕುರಿತಾದ ಒಂದು ಭಾಷಣ ಕೇಳಲಿದ್ದೀರಿ. ಆಗಸ್ಟ್ 15 ನಮ್ಮ ಭಾರತದ ಇತಿಹಾಸದಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆದಿಡುವಂತಹ ದಿನ. ಈ ದಿನಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಅಸಂಖ್ಯ ಜನರ ತ್ಯಾಗ ಹಾಗೂ ಬಲಿದಾನಗಳನ್ನು ಸ್ಮರಿಸುವಂತಹ ದಿನ. ಸ್ವರಾಜ್ ಮಾಜಾ ಜನ್ಮ ಸಿದ್ಧ ಅಧಿಕಾರ ಹೇ ಎಂದ ಬಾಲ್ ಗಂಗಾಧರ್ ತಿಲಕರನ್ನು, ಗಿವ್ ಮಿ ದ ಬ್ಲಡ್ ಐ ಗಿವ್ ಯು ದ ಫ್ರೀಡಮ್ ಎಂದ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನು, ಮೈ ಆಜಾದ್ ಹೂಂ ರಾಜಾ ಧೀರ್ ಹೂಂಗಾ ಎಂದ ಚಂದ್ರಶೇಖರ್ ಆಜಾದರನ್ನು, ಇನ್ಕಿಲಾಬ್ ಜಿಂದಾಬಾದ್ ಎಂದ ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವರನ್ನು ಭಕ್ತಿಯಿಂದ ಸ್ಮರಿಸುವಂತಹ ದಿನ. ಪ್ರಾಣತ್ಯಾಗ ಮಾಡಿರುವ ವೀರರೆಲ್ಲ ಒಂದಡಿಯಾದರೆ ಬರಹಗಳ ಮೂಲಕ ವೀರಾದಿ ವೀರರನ್ನು ಬಡಿದೆಬ್ಬಿಸಿದ ಕವಿಗಳ ಪಾತ್ರವು ಅತ್ಯಮೂಲ್ಯವಾಗಿದೆ. ಲೇಖನಿ ಎಂಬ ಖಡ್ಗವನ್ನು ಹಿಡಿದು ಪ್ರಖರವಾದ ಭಾಷಾ ಪ್ರಯೋಗದಿಂದ ಹೋರಾಟಗಾರರ ಕಿಚ್ಚನ್ನು ಪ್ರಜ್ವಲಿಸುವಂತೆ ಮಾಡಿ ಸ್ವಾತಂತ್ರ್ಯ ಎಂಬ ಯಜ್ಞಕ್ಕೆ ಲೇಖನಿಯ ಮೂಲಕ ಆಹುತಿಯನ್ನು ನೀಡಿದ ಮಹಾನ್ ಕವಿಗಳನ್ನು ಸ್ಮರಿಸುವಂತಹ ದಿನವಾಗಿದೆ. ಇಂತಹ ಕವಿಗಳಲ್ಲಿ ಒಬ್ಬರಾದ ಶ್ರೀ ಮಾಖಂಡಾಲ್ ಚತುರ್ವೇದಿಯವರ ಕವಿತೆಯನ್ನು ಉದಾಹರಿಸುತ್ತೇನೆ. चाहे नहीं सिर बाला की गहनों में घूमता जाऊं, चाहे नहीं प्रेमी माला में बिंद प्यारी को ललचाऊं, चाहे नहीं सम्राटों के शव पर है हरी डाला जाऊं, चाहे नहीं देवों के सिर पर चढ़ू ಭಾಗ್ಯ ಪರಿ ಇಟ್ಟಲಾವು. ಅಂದ್ರೆ ಒಂದು ಹೂ ಹೇಳುತ್ತೆ, ನಾನು ಹೆಣ್ಣು ಮಗಳು ಮುಡಿಯುವ ಅಲಂಕಾರದ ಹೂವೂ ಆಗಲಾರೆ, ದೊಡ್ಡ ದೊಡ್ಡ ರಾಜರು ಹಾಕಿಕೊಳ್ಳುವ ಮಾಲೆಯೂ ಆಗಲಾರೆ, ಯಾರಾದರೂ ಒಬ್ಬರು ಗಣ್ಯರು ಮರಣ ಹೊಂದಿದಾಗ ಅವರ ಮೇಲೆ ಹಾಕುವ ಗೌರವದ ಹೂವೂ ಆಗಲಾರೆ, ಕೊನೆಗೆ ದೇವರ ಮೇಲೆ ಏರಿಸುವ ಆ ಭಕ್ತಿಯೂ ಹೂವಾಗಲಾರೆ. ಭಕ್ತಿಯು ಹೂವಾಗಲಾರೆ ಎಂದರೆ ಆ ಹೂವಿನ ಅಭಿಲಾಷೆ ಏನಿರಬಹುದು ಅಂತ ಕೇಳಿದಾಗ, ಮುझे तोड़ लेना है वनमाली, मुझे तोड़ लेना है वनमाली, उस पथ पर तुम देना फेंक, मातृभूमि पर शीश चढ़ाने जिस पथ जाए वीर ने, मातृभूमि पर शीश चढ़ाने जिस पथ जाए वीर ने. ಅಂದ್ರೆ ಆ ಹೂ ಹೇಳುತ್ತೆ, ಹೇ ತೋಟದ ಮಾಲೀಕ, ನನ್ನ ನೋವಾಗ್ತದೆ ಅಂತ ಭಾವಿಸಬೇಡ, ನನ್ನ ಕಿತ್ತು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ನೀಡಲು ಹೊರಟಿರುವ ಆ ವೀರ ಯೋಧರ ಪಾದದಡಿಯಲ್ಲಿ ನನ್ನನ್ನು ಬಿಸಾಡು, ಆಗ ನನ್ನ ಜೀವ ಸಾರ್ಥಕ ಅಂದು ಆ ಹೂ ಇಚ್ಛೆ ಪಡುತ್ತೆ. ಒಂದು ಹೂವು ಅಂದಿನ ಸ್ವಾತಂತ್ರ್ಯಕ್ಕಾಗಿ ತನ್ನನ್ನು ಅರ್ಪಿಸಿಕೊಳ್ಳಲು ತಯಾರಾಗಿರುವ ಬಗೆಯನ್ನು ವರ್ಣಿಸುವುದನ್ನು ಕಂಡರೆ ಮೈ ರೋಮಾಂಚನವಾಗುತ್ತದೆ. ಈ ಕವಿತೆಯ ಮೂಲಕ ಅನ್ಯರ ಸ್ವಾತಂತ್ರ್ಯ ಕಾವು ಎಷ್ಟಿತ್ತು ಎಂಬುದು ಅರಿವಾಗುತ್ತದೆ. ಹೀಗೆ ಒಂದೆಡೆ ಕವಿಗಳು ಮತ್ತು ವೀರರು ಒಗ್ಗೂಡಿ ಗಳಿಸಿಕೊಟ್ಟಿರುವ ಸ್ವತಂತ್ರ ಭಾರತವನ್ನು ನಮ್ಮ ಕರ್ತವ್ಯ ನಿಷ್ಠೆ ಹಾಗೂ ಏಕತೆ, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯಿಂದ ನಮ್ಮ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡುವ ಹೊಣೆ ನಮ್ಮೆಲ್ಲರದ್ದಾಗಿದೆ. ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಇಲ್ಲಿಯವರೆಗೆ ಕುಮಾರಿ ವೈಭವಿ ದೇಶಪಾಂಡೆ ಇವಳಿಂದ ಸ್ವಾತಂತ್ರ್ಯೋತ್ಸವದ ಕುರಿತಾದ ಒಂದು ಭಾಷಣ ಕೇಳಿದಿರಿ. ಇದುವರೆಗೆ ಆರ್ಎನ್ಎಸ್ ವಿದ್ಯಾನಿಕೇತನ್ ಶಾಲೆ, ವಾಸವಿ ನಗರ, ಗೋಕುಲ್ ರೋಡ್, ಹುಬ್ಬಳ್ಳಿ ಇವರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದ ಮಕ್ಕಳು ಕುಮಾರಿ ಪ್ರಣತಿ ಹುಬ್ಬಳ್ಳಿ, ಕುಮಾರ್ ಸಾಮ್ರಾಟ್ ಡೊಂಗಿ, ಕುಮಾರಿ ಪೃಥ್ವಿ ಸಣ್ಣಕ್ಕಿ, ಕುಮಾರಿ ಉನ್ನತಿ ಶೆಟ್ಟಿ, ಕುಮಾರಿ ಜಾಹ್ನವಿ ನಾಯಕ್, ಕುಮಾರ್ ದರ್ಶಿಲ್ ನಾಯ್ಕರ್, ಕುಮಾರ್ ರೇವನ್ ಶೆರೆವಾಡ್, ಕುಮಾರಿ ತನುಶ್ರೀ ಹುಲ್ಮನಿ, ಕುಮಾರಿ ವೈಭವಿ ದೇಶಪಾಂಡೆ, ಕುಮಾರ್ ಮಹೀತ್ ಹಂಪಿಹೊಳೆ, ಕುಮಾರಿ ಕೃತಿ ಹೆಗಡೇಕರ್, ಕುಮಾರ್ ಕಾರ್ತಿಕ್ ಶೆಟ್ಟಿ, ಕುಮಾರ್ ರೋನಕ್ ದಲ್ಬಂಜನ್, ಕುಮಾರಿ ಪ್ರಣೀತಾ ಬಗಾಡೆ ಮತ್ತು ಕುಮಾರಿ ಪ್ರೋಕ್ಷಿತಾ ಬಗಾಡೆ. ಈ ಕಾರ್ಯಕ್ರಮಕ್ಕೆ ಶಾಲೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ವಿಶಾಲಾ ಜೇಮ್ಸ್ ಇವರು ಪ್ರೋತ್ಸಾಹಿಸಿದರು. ಅಲ್ಲದೆ ಶಿಕ್ಷಕರಾದ ಶ್ರೀ ಮೌನೇಶ್ ಪತ್ತಾರ್, ಶ್ರೀ ಶಾಂತವೀರ್ ಬುದಿಹಾಳ್, ಶ್ರೀಮತಿ ವೀಣಾ ಕರಗುಪ್ಪಿ, ಶ್ರೀಮತಿ ಸವಿತಾ ಕುರಬಗಟ್ಟಿ, ಶ್ರೀಮತಿ ಅಕ್ಷತಾ ಕಲ್ಲೊಳ್ಳಿ, ಶ್ರೀಮತಿ ಪದ್ಮಾ ಸೋನೇಕರ್ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಶಿಕ್ಷಕರಾದ ಶ್ರೀ ರಮೇಶ್ ಶೆರೆವಾಡ್ ನಿರೂಪಿಸಿದರು. ನಮಸ್ಕಾರಗಳು. ಇದುವರೆಗೂ ಗಿಳುವಿಂಡು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ವಾಸವಿ ನಗರ ಗೋಕುಲ ರಸ್ತೆಯ ಆರ್ಎನ್ಎಸ್ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಸಂಕಲನ ತ್ರಿವೇಣಿ ಬೆಟಗೇರಿ.